ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ನಮ್ಮ ಬಾಯ್ಸ್ಗೆ ವೆಲ್ಕಮ್ ಟು ಅವರ್ ಚಾನಲ್. ಗಾಯ್ಸ್, ನೀವು ಮಿಂಗಲ್ ಆಗುವಂಥ ಒಂದು ಟೈಮ್ ಬಂದಿದೆ ನೋಡಿ. ಹೆಂಗಂದ್ರೆ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ಹುಡುಗಿ ಹೆಸರು ಎಸ್ ಎಲ್ಲರಾ ಅಂತ. ಈಕೆ ಬೆಂಗಳೂರಿನಲ್ಲಿ ವಾಸವಾಗಿರೋದು. ಸೊ ಬೆಂಗಾಲಿ ಎಂಬ ಒಂದು ಜಾತಿಯಿಂದ ಬಂದಿರತಕ್ಕಂಥ ಈ ಒಂದು ಹುಡುಗಿ ಸ್ಟಡೀಸ್ ಮಾಡೋದಕ್ಕೆ ಅಂತ ಇಲ್ಲಿ ಬರ್ತಾರೆ. ಇವರ ತಂದೆಯವರು ಪ್ರಸ್ತುತ ಬೆಂಗಳೂರಿನಲ್ಲಿ ಒಬ್ಬ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಒಂದು ಸಮಸ್ಯೆಯಿಂದ ಇದು ಆಗ್ತಾರೆ, ಅಂದರೆ ತೀರ್ಕೋತಾರೆ. ಆ ನಂತರ ಅನುಕಂಪದ ಆಧಾರದ ಮೇಲೆ ತಾಯಿಯವರಿಗೆ ಆ ಒಂದು ಜಾಬ್ ಬರುತ್ತೆ. ಹಾಗಾಗಿ ನನ್ನ ಸ್ಟಡೀಸ್ನ ಅಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಸದ್ಯಕ್ಕೆ ಇದೇ ಒಂದು ಊರಿನಲ್ಲಿ ಇವಾಗ ವಾಸವಾಗಿದ್ದೇನೆ, ಬೆಂಗಳೂರಿನಲ್ಲಿ ಅಂತ ಹೇಳಿದ್ದಾರೆ. ಈ ಒಂದು ಎಲ್ಲರ ಅಂತಕ್ಕಂಥ ಹುಡುಗಿಗೆ ಮದುವೆ ಆಗೋದಕ್ಕೆ ಹುಡುಗ ಬೇಕಾಗಿದ್ದಾರೆ. ಎಸ್, ಊರು ಬೆಂಗಳೂರು, ವಯಸ್ಸು 27 ವರ್ಷ, ಸ್ಥಳ ಬೆಂಗಳೂರು, ಎತ್ತರ 5.6 ಅಡಿ ಎತ್ತರ, ಬೆಳ್ಳಗಿನ ಒಂದು ಮೈಬಣ್ಣ, ಉದ್ಯೋಗ ಏರ್ ಹಾಸ್ಟರ್ ಇಂಟರ್ನ್ಯಾಷನಲ್ ಫ್ಲೈಟ್ನಲ್ಲಿ ಕೆಲಸಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾನ್ಫಿಡೆಂಟ್, ಸ್ಮಾರ್ಟ್ ಲುಕ್, ವರ್ಲ್ಡ್ ಎಕ್ಸ್ಪೋರ್ ಆಗಿರ್ತಕ್ಕಂಥ ಒಬ್ಬ ಹುಡುಗಿಯಾಗಿರೋದು. ಕಪ್ಪು ಬಣ್ಣ ಇದ್ದರೂ ಕೂಡ ನೋಡೋದಕ್ಕೆ ಲಕ್ಷಣವಾಗಿದ್ದಾರೆ. ಆ್ಯಂಡ್ ಹೇರ್ಸ್ ಇದೆ, ಲುಕ್ಕಲ್ಲೂ ಕೂಡ ಅಷ್ಟೇ ಸಖತ್ತಾಗಿರ್ತಕ್ಕಂಥ ಹುಡುಗಿ ಆಗಿರೋದು ಈ ಒಂದು ಎಲ್ಲರ ಅಂತ. ಎಸ್, ತಂದೆಯವರು ಇಲ್ಲ ಅಂತ ಮೊದಲೇ ಹೇಳಿದೆ. ತಾಯಿಯವರು ಬ್ಯಾಂಕ್ ಉದ್ಯೋಗಿ, ಒಬ್ಬ ಅಣ್ಣನವರು ಹೊರದೇಶದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ನಾನು ನನ್ನ ಒಂದು ಕುಟುಂಬವನ್ನು ಸಾಕಬೇಕು ಅಂತ ಇದೇ ಒಂದು ಊರಿನಲ್ಲಿ ವಾಸವಾಗಿದ್ದೇನೆ. ನನಗೆ ಬೆಂಗಳೂರು ಅಥವಾ ಬೇರೆ ಒಂದು ಯಾವ ಊರಿನವರಾಗಿದ್ದರೂ ಕೂಡ ಹುಡುಗ ಬೇಕು. ಬಟ್ ಅವನು ನಂತರ ನನ್ನ ಮದುವೆ ಆಗಿ ಬೆಂಗಳೂರಿನಲ್ಲೇ ಸ್ಟೇ ಆಗುವವನಾಗಿರಬೇಕಂತೆ. ಅಷ್ಟಕ್ಕೂ ಯಾವ ರೀತಿಯ ಹುಡುಗ ಇರಬೇಕು ಅನ್ನೋದನ್ನು ಇವಾಗ ಹೇಳಿದ್ದಾರೆ, ಬನ್ನಿ. ಎಲ್ಲರ ಅಂತಕ್ಕಂಥ ಹುಡುಗಿಗೆ ಪ್ರಸ್ತುತ ಶಾಂತ ಮತ್ತು ಸುಧಾರಿತ ಜೀವನ ಬೇಕಾಗಿದೆ. ಬೆಂಗಳೂರು ಒಂದು ರನ್ ವೇಗದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಊರಾಗಿರೋದು. ಸೊ ಹಾಗಾಗಿ ಇದೇ ಒಂದು ಲೈಫ್ ಸ್ಟೈಲ್ನಲ್ಲಿ ನಾನು ಮುಂದುವರೆದು ಹೋದರೆ ನನ್ನ ಲೈಫ್ನು ಹಾಳಾಗಿ ಕೆರೆ ಹಿಡ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಪ್ರಸ್ತುತ ಚೇಂಜಸ್ ಲೈಫ್ನ ಪ್ರಸ್ತುತ ನಾನು ಎಂಜಾಯ್ ಮಾಡಬೇಕು ಅಂತ ಇದ್ದೀನಿ, ಅಂದರೆ ಹಳ್ಳಿಯ ಒಂದು ಸ್ಟೈಲು. ಸೊ ಪ್ರಸ್ತುತ ಪರಿಸ್ಥಿತಿಗಳನ್ನು ನಿಭಾಯಿಸಿಕೊಂಡು ಬರ್ತಕ್ಕಂತಹ ಒಂದು ಸ್ಟೈಲು, ನನ್ನ ಒಂದು ಕುಟುಂಬ, ನಾನು ಇರ್ತಕ್ಕಂತಹ ಕೆಲವೊಂದಿಷ್ಟು ಪ್ರದೇಶ, ಎಲ್ಲದರಲ್ಲೂ ಕೂಡ ನನ್ನನ್ನು ಗುರುತಿಸಿ ಒಳ್ಳೆಯ ರೀತಿಯಲ್ಲಿ ಮಾತನಾಡಿಸುವಂತಹ ಒಂದು ಗುಣ ಇರಬೇಕು. ಅಂತಹ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಇರ್ತಕ್ಕಂಥ ಹುಡುಗ ಆಗಿರಬೇಕಂತೆ. ಹುಡುಗ ಬೆಂಗಳೂರಲ್ಲೇ ಸೆಟಲ್ ಆಗಬೇಕು ಅನ್ನೋ ಉದ್ದೇಶ ಏನಂದರೆ, ಪ್ರಸ್ತುತ ಅವನು ನಾನು ಒಂದೇ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿದ್ದರೆ ಇನ್ನೂ ಕೂಡ ನಮ್ಮ ಸಂಸಾರ ಚೆನ್ನಾಗಿ ಸಾಗುತ್ತೆ ಅನ್ನೋ ಒಂದು ನಂಬಿಕೆ, ಮತ್ತು ಸಂಬಳ ಕೂಡ ಜಾಸ್ತಿ ಉಳಿಯುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹೇಳಿರ್ತಕ್ಕಂಥದ್ದು. ಸೊ ಕುಡಿಯುವಂತಹ ಒಂದು ಚಟ ಇದ್ದರೆ ಕುಡೀರಿ, ನಾನು ಅವಾಗವಾಗ ಕಿಂಗ್ ಫಿಶರ್ ಬಿಯರ್ನ ಕುಡಿತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ದುಡ್ಡಿನ ಒಂದು ವ್ಯಾಲ್ಯೂ ಗೊತ್ತಿರ್ತಕ್ಕಂತಹ ಒಬ್ಬ ಹುಡುಗ ಆಗಿರಬೇಕು. ಜನರ ಜೊತೆ ಒಳ್ಳೆಯ ಒಂದು ವರ್ತನೆ, ಎಕ್ಸ್ಟ್ರಾ ಆಗಿರ್ತಕ್ಕಂಥ ಸಹನೆ, ಪ್ರೀತಿಯನ್ನು ಹೊಂದಿರುವಂತಹ ಹುಡುಗ ನೀವು ಆಗಿರಬೇಕು ಅಂತ ಹೇಳಿದ್ದಾರೆ. ಇಫ್ ಯು ಮೋರ್ ಇನ್ಫಾರ್ಮೇಷನ್ ಫಾರ್ ದಿಸ್ ಗರ್ಲ್, ಕೈಂಡ್ಲಿ DM ಫಾರ್ Gmail. ಯು ಕ್ಯಾನ್ ಗೆಟ್ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಡೀಟೇಲ್ಸ್ಗಳನ್ನು ನೀವು ಪಡೆದುಕೊಳ್ಬೋದು. ಸೊ Gmail ಐಡಿಯಲ್ಲಿ ಮೆಸೇಜ್ ಮಾಡೋಕ್ಕೂ ಮುನ್ನ ಈ ಒಂದು ಎಲ್ಲರ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಹುಡುಗಿಗೆ ಯಾವ ರೀತಿಯಲ್ಲಿ ಆಸ್ತಿಗಳಿದೆ, ಸೊ ನಿಮಗೇನಾದರೂ ಕೊಡ್ತಾರೆ ಈಕೆನ ಮದುವೆ ಆಗೋದ್ರಿಂದ ಅಂದರೆ. ಸೊ ಏರೋಪ್ಲೇನ್ ಫ್ಲೈಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಒಂದು ಎಲ್ಲರ ಹುಡುಗಿ ಯೂಸ್ ಮಾಡ್ತಕ್ಕಂಥ ಒಂದು ಕಾರು ಇದಾಗಿರೋದು. ಅಣ್ಣನವರು ಒಬ್ಬರು ಏನಿದ್ರು, ಅವರು ವಿದೇಶದಲ್ಲಿ ಒಂದು ಉದ್ಯೋಗವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂದರೆ ಸ್ವಲ್ಪ ಆಫೀಸ್ ವರ್ಕ್ ಮತ್ತು ಆ ವರ್ಕ್ ಈ ವರ್ಕ್ ಅಂತ ಇದ್ದೇ ಇರುತ್ತೆ. ಹಾಗಾಗಿ ಸುತ್ತಾಡೋದಕ್ಕೆ ಅಂತ ಒಂದು ಆಟೋ ಅಂತ ನೋಡಿದ್ರೆ ತುಂಬ ಅಂದರೆ ತುಂಬ ಖರ್ಚಾಗುತ್ತೆ. ಆ ಒಂದು ಉದ್ದೇಶದಿಂದ ಪ್ರಸ್ತುತ ಈ ಒಂದು ಗಾಡಿ ಖರೀದಿ ಮಾಡಿ ಆ ತಂಗಿ ಹೆಸರಲ್ಲಿ ಇಟ್ಬಿಟ್ಟಿದ್ದಾರೆ. ನಿನಗೆ ಏನಕ್ಕಾದರೂ ಬೇಕಾಗಿದ್ದರೆ ಯೂಸ್ ಮಾಡ್ಕೊ ಅಂತ ಹೇಳಿದ್ದಾರೆ. ಈ ಒಂದು ಗಾಡಿ ಹೆಂಗಿದೆ ನೋಡೋದಕ್ಕೆ. ಆ್ಯಂಡ್ ಇವ್ರ ಮನೆ ಯಾವ ರೀತಿಯಲ್ಲಿದೆ, ಮನೆ 2 ಅಂತಸ್ತಿನ ಒಂದು ಮನೆಯಾಗಿರೋದು. ಸೊ ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂತಹ ಬೈಕ್ ಇದೆ, ಅದು ಬಿಟ್ಟರೆ ಇದೊಂದು ಕಾರಿದೆ, ಮತ್ತು 10 ಗ್ರಾಮಿನ 2 ಬಂಗಾರಗಳಿವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ಅದು ಪರ್ಸ್ನಲಾಗಿ ಕೇಳಿ ಅವ್ರು ಏನು ಕೊಡ್ತಾರೋ ಏನು ಕೊಡಲ್ಲ ಅಂತ. ಇವಾಗ ಈ ಒಂದು ಗಾಡಿಯ ಡೀಟೇಲ್ಸ್ ಅಂದರೆ ಇಂಜಿನ್
ಎಲೆಕ್ಟ್ರಿಕಲ್ ಮೋಟರ್ನ ಗಾಡಿ ಇದು. ಡೀಸೆಲ್ ಅಲ್ಲ, ಈ ಕಡೆ ಪೆಟ್ರೋಲ್ ಬೆಲೆ ಅಲ್ಲ, ಎಲೆಕ್ಟ್ರಿಕಲ್ ಮೋಟರ್. ಇದರ ಟಾಪ್ ಸ್ಪೀಡ್ ಬಂದರೆ 200ರ ಟಾಪ್ ಸ್ಪೀಡ್ ಇದೆ. 120 ಅಥವಾ 130ಗೆ ಲಾಕ್ ಮಾಡಿಟ್ಟಿದ್ದಾರೆ. ಅದಕ್ಕಿಂತ ಮೇಲ್ಗಡೆ ಸ್ಪೀಡಾಗಿ ಹೋಗೋಕ್ಕೆ ಬರಲ್ಲ. ರೇಂಜ್ ಬಂದು 400ರಿಂದ 500 ಕಿಲೋಮೀಟ್ರ್ ಹೋಗುತ್ತೆ ಒಂದು ಸಲ ಚಾರ್ಜ್ ಹಾಕಿದ್ರೆ. 4 ಸೀಟಿನ EV ಸ್ಪೋರ್ಟ್ಸ್ ಗಾಡಿ. ಸೂಪರ್ ರಿವ್ಯೂ ಇದೆ, ಫಾಸ್ಟ್ EV ಇದೆ ಮತ್ತು ಸ್ಮೂತ್ ಆಗಿರ್ತಕ್ಕಂಥ ಡ್ರೈವಿಂಗ್ನಲ್ಲಿ ಪ್ರೀಮಿಯಂ ಲುಕ್ ಕೊಡ್ತಕ್ಕಂತಹ ಗಾಡಿ ಇದಾಗಿರೋದು. ಅಫ್ಕೋರ್ಸ್ ಆ ಒಂದು ತಂಗಿ ಹೆಸರಿಗೆ ಬಂದಿದೆ ಅಂದರೆ ನಿಮ್ಮ ಹೆಸರಿಗೆ ಬರೋದೇನು ದೊಡ್ಡ ಮಾತಲ್ಲ. ಬಟ್ ಬರಬೇಕು ಅಂದರೆ ಆಕೆಯನ್ನು ಹೇಳಿರ್ತಕ್ಕಂಥ ಕಂಡೀಷನ್ಸ್ಗಳಿಗೆ ಒಪ್ಪಿಕೊಂಡು ಹೋಗುವಂಥವನಾಗಿರಬೇಕು. ಸೊ ಪ್ರೀತಿಯಿಂದ ನೋಡಿಕೊಂಡು ಹೋಗುವವನಾಗಿರಬೇಕು, ಕಾಳಜಿಯಿಂದ ಮಾತನಾಡಿಸುವವನಾಗಿರಬೇಕು. ಎಷ್ಟೇ ಜಗಳ ಆಗಿದ್ರೂ ಕೂಡ ನಾನಿದ್ದೀನಿ ಅನ್ನೋ ಭರವಸೆಯನ್ನು ನೀಡಬೇಕು ಆಕೆಗೆ. ಹಾಗಿದ್ರೆ ಮಾತ್ರ ಆಕೆ ನಿಮಗೆ ಕಾರ್ ಕೊಡೋದಕ್ಕೂ ಸಿದ್ಧ, ಆಕೆ ಹತ್ರ ಇರ್ತಕ್ಕಂತಹ ಬಂಗಾರ ಕೊಡೋದಕ್ಕೂ ಕೂಡ ಸಿದ್ಧವಾಗಿರ್ತಕ್ಕಂಥ ಹುಡುಗಿಯಾಗಿರೋದು ಆಕೆ. ಮೊದಲೇ ಬೇರೆ ಒಂದು ರಾಜ್ಯದ ಹುಡುಗಿ ಕರ್ನಾಟಕದಲ್ಲಿರ್ತಕ್ಕಂಥ ಹುಡುಗನ ಇಷ್ಟಪಡಬೇಕು ಅಂತ ಇದ್ದಾಳೆ ಅಂತಂದರೆ ಅವಳ ಹತ್ರ ಏನಾದರೂ ಒಂದು ಪ್ಲ್ಯಾನಿಂಗ್ ಇದ್ದೇ ಇರುತ್ತೆ. ಯಾವುದಕ್ಕೂ ಒಂದು ಸಲ ಫೋನಲ್ಲಿ ಮಾತಾಡಿ ಅಥವಾ ಡೈರೆಕ್ಟಾಗಿ ಭೇಟಿನ ಆಗಿ ನಂತರ ನಿಮ್ಮ ಅಭಿಪ್ರಾಯ ಆ್ಯಂಡ್ ನಿಮ್ಮ ರೀತಿಯ ಎಲ್ಲ ಅನಿಸಿಕೆಗಳನ್ನು ಆಕೆಯೊಂದಿಗೆ ಹಂಚಿಕೊಂಡು ನಂತರ ಮಾತಾಡಿ ಅಂತ ನಾನು ಕೂಡ ಹೇಳ್ತಾರೆ ಸ್ನೇಹಿತರೆ. ಇದು ಇವತ್ತಿನ ಒಂದು ಮಾಹಿತಿ. ಇದೇ ರೀತಿ ಹೊಸ ಪ್ರೊಫೈಲ್ ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ತಪ್ಪದೇ ನಮ್ಮ ಚಾನಲ್ ನೋಡ್ತಾ ಇರಿ ಮತ್ತು ಸಿಂಗಲ್ ಆಗಿರ್ತಕ್ಕಂಥ ಹುಡುಗರೆಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ Gmail ID ಗೆ ಮೇಲ್ ಮಾಡಿ. ನಮಸ್ತೆ, ಟೇಕ್ ಕೇರ್, ಬಾಯ್.